ದೇವರು ನಮ್ಮೆದುರಿಗೆ ಬಾಗಿಲನ್ನು ತೆರೆದರೆ ಯಾರೂ ಅದನ್ನು ಮುಚ್ಚಲಾರರು. ಇದು ಸತ್ಯವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ ಕೊನೆಯ ಕಾರ್ಯಕ್ರಮದಲ್ಲಿ 4ನೇ ಅಧ್ಯಯನವನ್ನು ಇಂದು ಧ್ಯಾನಿಸಲಿದ್ದೇವೆ. ವಿಶ್ವಾಸಿಗಳ ಅನ್ಯೋನ್ಯತೆಯು ಹೃದಯ ಅಂಗಮವಾದದ್ದು, ಅದು ಹೃದಯಕ್ಕೆ ಮೆಚ್ಚುಗೆಯಾಗಿರಬೇಕು ಎಂಬ ವಿಷಯಗಳನ್ನು ನೀವು ತಿಳಿದುಕೊಳ್ಳಲು ಬಯಸುವುದಾದರೆ ಬನ್ನಿರಿ, ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕಡೆಯವರೆಗೆ ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಮನುಷ್ಯನ ಭಯ ಉರುಳು, ಯೆಹೋವನ ಭಯ ಉದ್ಧಾರ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 25ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರ ಆತ್ಮನ ನಡೆಸುವಿಕೆಗಾಗಿ ಸ್ತೋತ್ರ ಹೇಳುತ್ತಾ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಮುಖ್ಯ ಪ್ರಸ್ತಾಪ ವಿಶ್ವಾಸಿಗಳ ಅನ್ಯೋನ್ಯತೆಯು ಹೃದಯಂಗಮವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪತ್ರಿಕೆಯ ಈ ಭಾಗದಲ್ಲಿ ಉದ್ಯೋಗದಲ್ಲಿ ಪವಿತ್ರತೆಯ ಕುರಿತು ಹೇಳಲಾಗಿರುತ್ತದೆ. ದಾಸರಿಗೆ ಇಲ್ಲವೇ ನೌಕರರಿಗೆ 3ನೇ ಅಧ್ಯಾಯ ಕೊನೆಗೊಂಡಿತು. 4ನೇ ಅಧ್ಯಾಯದಲ್ಲಿ ಯಜಮಾನರಿಗೆ ಇಲ್ಲವೇ ದಣಿಗಳಿಗೆ ಪ್ರಬೋಧನೆ ಕೊಡಲಾಗಿರುತ್ತದೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಯಜಮಾನರೇ, ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದದ್ದನ್ನೂ ಸರಿಯಾದದ್ದನ್ನೂ ಮಾಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಜಮಾನರಿಗೆ ಅಂದರೆ ಪೌಲನು ಸೇವಕರಿಗೆ ಮಾತ್ರವಲ್ಲದೆ ಯಜಮಾನರಿಗೆ ದಣಿಗಳಿಗೆ ಕೂಡ ಬುದ್ಧಿಮಾತು ಹೇಳುತ್ತಾನೆ. ಸರಿಯಾದದ್ದನ್ನು ಅಂದರೆ ಇದರ ಅರ್ಥ ಕೆಳಕ್ಕೆ ತರುವುದಲ್ಲ, ಮೇಲಕ್ಕೆ ಏರಿಸುವುದು. ದಣಿಯು ತನ್ನ ಸೇವಕರಿಗೆ ಸರಿಯಾದದನ್ನೇ ಮಾಡಬೇಕು. ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ಎಂಬುದಾಗಿ ನೋಡುವಾಗ, ಈ ದಣಿಗಳು ಒಂದು ದಿನ ಕ್ರಿಸ್ತನೆದುರು ನಿಲ್ಲಬೇಕಾಗುತ್ತದೆ. ಕ್ರೈಸ್ತ ಯಜಮಾನರು, ನೌಕರರು ದೇವರೆದುರು ನಿಲ್ಲಬೇಕಾಗುತ್ತದೆ. ಇದು ಪ್ರಾಯೋಗಿಕವಾಗಿದೆಯಲ್ಲವೇ? ಇದು ನಮ್ಮ ಈ ಲೋಕದ ದೈನಂದಿನ ಜೀವಿತಗಳಿಗೆ ನೇರವಾಗಿ ಸಂಬಂಧಿಸಿದ್ದಾಗಿದೆ. ನೀನು ಏನೇ ಮಾಡಿದರೂ ಅದನ್ನು ಕರ್ತನಿಗೋಸ್ಕರವೆಂದು ಮಾಡು, ಯಾಕಂದರೆ ನೀನು ಆತನ ಮಗುವಾಗಿರುವುದಾದರೆ ಆತನಿಗೆ ಉತ್ತರ ಕೊಡಬೇಕಾಗಿದೆ. ಮುಂದಿನ ಕೆಲವು ವಚನಗಳಲ್ಲಿ ಪ್ರಾಮುಖ್ಯವಾದ 3 ಕ್ರೈಸ್ತ ನಡತೆಗಳ ಕುರಿತಾಗಿ ತಿಳಿಸಲಾಗಿದೆ. ಅದು ನಮ್ಮ ಪ್ರಾರ್ಥನೆ, ಸಾರ್ವಜನಿಕ ನಡೆ ಹಾಗೂ ಮಾತುಗಳ ಕುರಿತಾಗಿರುತ್ತದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಪ್ರಾರ್ಥನೆಯನ್ನು ತಪ್ಪದೇ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ 2 ಸಂಗತಿಗಳು ಒಟ್ಟಾಗಿ ಹೋಗುತ್ತವೆ: ಪ್ರಾರ್ಥನೆ ಹಾಗೂ ಎಚ್ಚರ. ಅವು ಬಹು ಪ್ರಾಮುಖ್ಯವಾದವುಗಳು. ಅದು ನಮಗೆ ನೆಹಮೀಯನ ಅನುಭವವನ್ನು ನೆನಪಿಗೆ ತರುತ್ತದೆ. ಯೆರೂಸಲೇಮಿನ ಪೌಳಿಗೋಡೆಗಳನ್ನು ಕಟ್ಟುವಾಗ ವೈರಿಗಳು ಅದಕ್ಕೆ ತಡೆಯೊಡ್ಡಿದ್ದರು. ಆಗ ನೆಹೆಮೀಯನು ನನ್ನಿಂದ ಆಗುವುದಿಲ್ಲವೆಂದು ಕೈಚೆಲ್ಲಿ ಕುಳಿತುಕೊಳ್ಳಲಿಲ್ಲ. ಇಲ್ಲವೇ ನಾವು ಇದಕ್ಕಾಗಿ ಪ್ರಾರ್ಥನೆ ಮಾಡೋಣ ಎಂದು ಹೇಳಿ ಪ್ರಾರ್ಥನೆಗಾಗಿ ಹೋಗಲಿಲ್ಲ. ಆದರೆ ಅವನು ಹೇಳಿದ್ದು, ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು ಎಂಬುದಾಗಿ. ನೆಹೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಪೌಲನು ಇಲ್ಲಿಯೂ ಅದನ್ನೇ ಹೇಳಿದ್ದು, ಎಚ್ಚರವಾಗಿರಿ, ಪ್ರಾರ್ಥಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜಾರ್ಜಿಯಾದಲ್ಲಿನ ಹಿರಿಯ ಸಭಾಪಾಲಕರೊಬ್ಬರು ಹೀಗೆ ಹೇಳಿದ್ದರು. ಏನೆಂದರೆ, ಒಬ್ಬ ಕೃಷಿಕನು ಧಾನ್ಯದ ಬೆಳೆಗಾಗಿ ಕಾಯುವಾಗ ದೇವರು ಅವನು ಆಮೇನ್ ಎಂದು ಹೇಳಬೇಕೆಂದು ಆಶಿಸುತ್ತಾನೆ. ನೀನು ಯಾವುದಾದರೊಂದು ವಿಷಯಕ್ಕಾಗಿ ಪ್ರಾರ್ಥಿಸುವುದಾದರೆ ಅದನ್ನು ಮುಂದುವರಿಸು. ಪ್ರಾರ್ಥನೆಯ ಕುರಿತಾಗಿ ನಾವು ತುಂಬ ಅರ್ಥಹೀನವಾದ ಭಕ್ತಿಯ ಮಾತುಗಳನ್ನು ಕೇಳುತ್ತೇವೆ. ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ ನೋಡುವಾಗ ದೇವರಿಗೆ ಯಾವಾಗಲೂ ಉಪಕಾರ ಸ್ತುತಿ ಮಾಡುವುದನ್ನು ಮರೆಯಬೇಡ. ಯಾಕಂದರೆ ದೇವರು ಅದನ್ನು ಕೇಳಿ ನಿನಗೆ ಉತ್ತರ ಕೊಡುತ್ತಾನೆ.
ಒಂದು ವೇಳೆ ನೀನು ನೆನೆಸಿದ ರೀತಿಯ ಉತ್ತರವಾಗಿರಲಿಕ್ಕಿಲ್ಲ, ಆದರೆ ಆತನು ಖಂಡಿತವಾಗಿ ಉತ್ತರಿಸುತ್ತಾನೆ. ಇದು ಉಸಿರಾಟದಂತಿರುತ್ತದೆ. ಪ್ರಾರ್ಥನೆಯೊಂದಿಗೆ ಶ್ವಾಸ ಒಳಗೆಳೆದುಕೋ, ಸ್ತೋತ್ರದೊಂದಿಗೆ ಶ್ವಾಸ ಹೊರಗೆ ಬಿಡು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ, ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ಆ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೇನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನೋಡುವಾಗ ನಮಗಾಗಿ ಪ್ರಾರ್ಥಿಸುವುದನ್ನು ಮರೆಯಬೇಡಿರಿ ಎಂದು ಪೌಲನು ಹೇಳುತ್ತಿದ್ದಾನೆ. ಪ್ರಿಯರೇ, ನಾವು ಈಗ ಪೌಲನಿಗಾಗಿ ಪ್ರಾರ್ಥನೆಯ ಸಹಾಯ ಮಾಡಲಾರೆವು, ಆದರೆ ನಿಮ್ಮ ಸಭಾಪಾಲಕರಿಗಾಗಿಯೂ ಇತರ ಸೇವಕರಿಗಾಗಿಯೂ ಪ್ರಾರ್ಥಿಸಬಹುದು. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ, ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ಈ ಸತ್ಯಾರ್ಥದ ನಿಮಿತ್ತವೇ ನಾನು ಸೆರೆಯಲ್ಲಿದ್ದೇನಲ್ಲ ಎಂದು ಪೌಲನು ಹೇಳುತ್ತಾನೆ. ಪ್ರಿಯರೇ, ಈ ಪತ್ರಿಕೆಯನ್ನು ಬರೆಯುವಾಗ ಪೌಲನು ಸೆರೆಯಲ್ಲಿದ್ದನು. ತಾನು ಸೆರೆಯಿಂದ ಬಿಡುಗಡೆ ಹೊಂದಿ ಸುವಾರ್ತೆಯನ್ನು ಸಾರಲು ತೆರೆದ ಬಾಗಲು ಉಂಟಾಗಬೇಕೆಂಬ ಆಶೆಯು ಅವನಲ್ಲಿತ್ತು. ಪ್ರೀತಿಯುಳ್ಳ ದೇವಜನರೇ, ನನ್ನ ಸೇವೆಯ ಪ್ರತಿಯೊಂದು ಭಾಗವನ್ನು ನಾನು ಒಂದು ಬಾಗಿಲೆಂದು ಭಾವಿಸುತ್ತೇನೆ ಮತ್ತು ದೇವರು ಈ ಬಾಗಿಲುಗಳನ್ನು ತೆರೆದಿಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಮಾಡುತ್ತೇನೆಂದು ಆತನು ವಾಗ್ದಾನ ಮಾಡಿದ್ದಾನೆ. ನನ್ನ ಸೇವೆಗೆ ಧ್ಯೇಯವಾಕ್ಯವಾಗಿ ನಾನು ಈ ವಚನವನ್ನಾಗಿಸಿದ್ದೇನೆ: ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು ಎಂಬುದಾಗಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆತನು ನನ್ನೆದುರಿಗೆ ಅನೇಕ ತೆರೆದ ಬಾಗಿಲುಗಳನ್ನಿಟ್ಟಿದ್ದಾನೆ. ಇನ್ನೂ ಹೆಚ್ಚಿನ ಬಾಗಿಲುಗಳನ್ನು ತೆರೆಯುವಂತೆ ಆತನನ್ನು ಕೇಳಿಕೊಳ್ಳುತ್ತಿದ್ದೇನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ನೋಡುವಾಗ ದೇವರ ಮಗುವಿಗೆ ಈ ಲೋಕದೆದುರಿನಲ್ಲಿ ಒಂದು ಜವಾಬ್ದಾರಿ ಇರುತ್ತದೆ. ದೇವರ ಮಗುವಾದ ನೀನು ಬುದ್ಧಿಹೀನನಾಗಿ ನಡಕೊಳ್ಳಬೇಡ. ಈ ದಿನಗಳಲ್ಲಿ ನಾವು ಅನೇಕ ವಿಧವಾದ ಭಕ್ತಿ ಸಂಬಂಧವಾದ ಮಾತುಗಳನ್ನು ಕೇಳುತ್ತೇವೆ. ಕರ್ತನು 1980 ಒಳಗಾಗಿ ತಿರುಗಿ ಬರಲಿದ್ದಾನೆಂದು ಕೆಲವರು ಹೇಳಿದರು. ಅವರಿಗೆ ಇಂತಹ ಮಾಹಿತಿ ಎಲ್ಲಿಂದ ಸಿಕ್ಕಿತೆಂದು ನನಗೆ ತಿಳಿಯದು. ಆದರೆ 1980ನೇ ಇಸವಿ ದಾಟಿದಾಗ ಅವರ ಮುಖ ನಾಚಿಕೆಯಿಂದ ಮುದುಡಿರಬಹುದು. ರಕ್ಷಣೆಯಿಲ್ಲದ ಲೋಕದೆದುರು ಕ್ರೈಸ್ತರಾದವರು ಈ ರೀತಿಯ ಮಾತುಗಳನ್ನಾಡುವುದು ಬಹಳ ತಪ್ಪು ಮತ್ತು ನಮ್ಮ ಕ್ರಿಯೆಗಳು ನಾವು ದೇವರನ್ನು ನಂಬುತ್ತಿಲ್ಲವೆಂಬ ರೀತಿಯಲ್ಲಿರುವುದರಿಂದ ನಾವು ಕರ್ತನನ್ನು ನಂಬುತ್ತೇವೆಂದು ಹೇಳುವುದೂ ತಪ್ಪಾಗಿರುತ್ತದೆ. ಲೋಕದೆದುರು ನಾವು ಬಾಲಿಶ ವರ್ತನೆಗಳನ್ನು ಮಾಡಬಾರದು. ಕರ್ತನಲ್ಲಿ ಪ್ರಿಯರೇ, ಸಮಯವನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಎಂಬುದಾಗಿ ನೋಡುವಾಗ ನಿಮಗಿರುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿರಿ. ನಿಮ್ಮೆದುರಿಗೆ ಒಂದು ಅವಕಾಶ, ಕರ್ತನು ನಿಮ್ಮನ್ನು ನಡೆಸುವಂತೆ ಪ್ರಾರ್ಥಿಸಿರಿ. ಜನರ ಮೇಲೆ ನಿಮ್ಮನ್ನು ಬಲಾತ್ಕಾರವಾಗಿ ಹೇರಬೇಡಿರಿ. ದೇವರು ಬಾಗಿಲನ್ನು ತೆರೆಯುವಂತೆ ಪ್ರಾರ್ಥಿಸಿರಿ. ಪ್ರಿಯರೇ, ನನ್ನ ಜೀವಿತದಲ್ಲೂ ಬೇರೆ ಅನೇಕರ ಜೀವಿತದಲ್ಲಿಯೂ ಇಂತಹ ಅನೇಕ ಸಂದರ್ಭಗಳು ಒದಗಿವೆ. ಆದರೆ ಅದೆಲ್ಲವನ್ನು ಹೇಳಲು ಸಮಯ ಸಂದರ್ಭಗಳಿಲ್ಲ. ಆತನು ಬಾಗಿಲು ತೆರೆಯಲು ಬಿಡು. ನಾನು ಸೇವೆಯನ್ನು ಪ್ರಾರಂಭಿಸಿದಾಗ ಅನೇಕ ಬಾಗಿಲುಗಳನ್ನು ತಟ್ಟಿದ್ದೆ ಮತ್ತು ಬಾಗಿಲು ತೆರೆದು ಒಳಹೊಕ್ಕಾಗ ನಾನು ಬಾಗಿಲು ಮುಚ್ಚಿಕೊಂಡಿರಬೇಕಾದ ಅನೇಕ ಸಂದರ್ಭಗಳು ಬಂದಿದ್ದವು. ಆ ಬಳಿಕ ಈಗ ನಾನು ಮುನ್ನುಗ್ಗುವ ಮೊದಲು ತುಂಬ ಪ್ರಾರ್ಥನೆ ಮಾಡುವುದನ್ನು ಕಲಿತಿದ್ದೇನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ವಿಶ್ವಾಸಿಗಳ ಅನ್ಯೂನತೆ ಹೃದಯಕ್ಕೆ ಮೆಚ್ಚುಗೆಯಾಗಿರಬೇಕು ಎಂಬ ವಿಚಾರವನ್ನು ನೋಡೋಣ. ಪೌಲನಿಗೆ ಪರಿಚಯವಿದ್ದ ಜನರ ವಿಶೇಷವಾದ ಪಟ್ಟಿಯನ್ನು ನಾವು ನೋಡುತ್ತೇವೆ.
ಅವರು ಮೊದಲನೇ ಶತಮಾನದಲ್ಲಿ ವಾಸವಿದ್ದ ಭಕ್ತರಾದ ಸ್ತ್ರೀಪುರುಷರು. ಅವರು ರೋಮಿನ ಹಾದಿಗಳಲ್ಲಿ ನಡೆದವರು, ರೋಮಿನ ಊರುಗಳಲ್ಲಿ ವಾಸಿಸಿದವರು, ರೋಮ್ ಸರಕಾರದ ಅಧೀನವಿದ್ದವರು. ಅವರು ಮೂರ್ತಿ ಪೂಜಕರ ನಡುವೆ ಜೀವಿಸಿದವರು, ಆದರೆ ಅವರು ದೇವರ ಮಕ್ಕಳಾಗಿದ್ದಾರೆ. ಈ ಜನರಲ್ಲಿನ ಅನೇಕರು ಎಫೆಸದಲ್ಲಿ ವಾಸಿಸುತ್ತಿದ್ದರು. ವಿಶೇಷ ಸಂಗತಿಯೆಂದರೆ ಪೌಲನು ರೋಮಾಪುರಕ್ಕಾಗಲಿ ಕೊಲೊಸ್ಸೆಗಾಗಲಿ ಹೋಗಿರಲಿಲ್ಲ. ಆದರೂ ಅವನು ತಿಳಿದಿರುವ ಜನರ ಪಟ್ಟಿಯನ್ನು ಕೊಡುತ್ತಾನೆ ಮತ್ತು ಅವರಲ್ಲನೇಕರು ಈ ಪಟ್ಟಣದವರಾಗಿದ್ದರು. ಇದರ ಅರ್ಥವೇನೆಂದರೆ ಪೌಲನು ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸಿದ್ದು. ಅವರು ತಮ್ಮ ಸ್ವಂತ ಊರಿಗೆ ಹೋಗಿದ್ದರು. ಆ ಊರುಗಳಿಗೆ ಪೌಲನು ವ್ಯಕ್ತಿಗತವಾಗಿ ಹೋಗಿರಲಿಲ್ಲ. ಅವನ ಸೇವೆಯು ಬಹು ದೂರಕ್ಕೆ ತಲುಪುವಂಥದ್ದಾಗಿತ್ತು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪ್ರಿಯ ಸಹೋದರನು, ನಂಬಿಗಸ್ತನಾದ ಸೇವಕನು, ಕರ್ತನಲ್ಲಿ ಜೊತೆಯ ದಾಸನೂ ಆಗಿರುವ ತುಕೀಕನು ನನ್ನ ಸಂಗತಿಗಳನ್ನೆಲ್ಲ ನಿಮಗೆ ತಿಳಿಸುವನು. ನೀವು ನನ್ನ ಸಮಾಚಾರವನ್ನು ತಿಳುಕೊಳ್ಳುವ ಹಾಗೆಯೂ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತುಕೀಕನು ಎಫೆಸ ಸಭೆಯ ಸಭಾಪಾಲಕನಾಗಿದ್ದನು. ಅವನ ಹೆಸರು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 21ನೇ ವಚನದಲ್ಲಿಯೂ, ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 4ನೇ ವಚನದಲ್ಲಿಯೂ, ತಿಮೋಥನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆದದೆ. ಅವನು ಕರ್ತನಲ್ಲಿ ಒಳ್ಳೆ ಸಹೋದರನು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ: ಅವನನ್ನು ನಂಬಿಗಸ್ತನಾದ ಪ್ರಿಯ ಸಹೋದರನಾಗಿರುವ ನಿಮ್ಮ ಊರಿನ ಒನೇಸೀಮನ ಜೊತೆಯಲ್ಲಿ ಕಳುಹಿಸಿದ್ದೇನೆ. ಅವರು ಇಲ್ಲಿ ನಡೆಯುವ ಸಂಗತಿಗಳನ್ನೆಲ್ಲ ನಿಮಗೆ ತಿಳಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒನೇಸೀಮನು ಕೊಲೊಸ್ಸೆಯಲ್ಲಿದ್ದಾಗ ಫಿಲೆಮೋನನ ಗುಲಾಮನಾಗಿದ್ದವನು. ಅವನು ತನ್ನ ದಣಿಯಿಂದ ಓಡಿ ಹೋದವನಾಗಿದ್ದನು. ಆದರೆ ಪೌಲನ ಸೇವೆಯ ಮುಖಾಂತರ ಕರ್ತನ ಬಳಿಗೆ ನಡೆಸಲ್ಪಟ್ಟವನಾಗಿದ್ದನು. ಈಗ ಪೌಲನಿಂದ ತನ್ನ ದಣಿಯ ಬಳಿಗೆ ಕಳುಹಿಸಲ್ಪಟ್ಟಿದ್ದಾನೆ. ಪೌಲನು ಒನೇಸೀಮನನ್ನು ಕಳುಹಿಸುವಾಗ ಒಂದು ಪತ್ರವನ್ನು ಫಿಲೆಮೋನನಿಗೆ ಬರೆದು, ಒನೇಸೀಮನು ತನ್ನ ಪ್ರಿಯ ಸಹೋದರನೆಂದು ಫಿಲೆಮೋನನಿಗೆ ತಿಳಿಸುತ್ತಾನೆ. ಕ್ರಿಸ್ತನಲ್ಲಿ ಹೊಸ ಸಂಬಂಧಗಳುಂಟಾಗುತ್ತವೆ ಎಂದು ಇದರಿಂದ ತಿಳಿದುಬರುತ್ತದೆ. ದಣಿಯೂ ಗುಲಾಮನು ಈಗ ಕ್ರಿಸ್ತ ಯೇಸುವಿನಲ್ಲಿ ಸಹೋದರರಾಗುತ್ತಾರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು, ಬಾರ್ನಬನಿಗೆ ದಾಯಾದನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ. ಮಾರ್ಕನನ್ನು ಕುರಿತು ಅಪ್ಪಣೆಗಳನ್ನು ಹೊಂದಿದ್ದೀರಲ್ಲ, ಅವನು ನಿಮ್ಮ ಬಳಿಗೆ ಬಂದರೆ ಅವನನ್ನು ಸೇರಿಸಿಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಿಸ್ತಾರ್ಕನು ಪೌಲನ ಜೊತೆಯಲ್ಲಿ ಸೆರೆಯಲ್ಲಿದ್ದವನು. ಈಗ ಅವನ ಸ್ನೇಹಿತನಾಗಿದ್ದಾನೆ. ಮಾರ್ಕನು ಅಂದರೆ ಮಾರ್ಕನೆನಿಸಿಕೊಳ್ಳುವ ಯೋಹಾನನು. ಪೌಲನ ಮೊದಲನೇ ಸುವಾರ್ಥ ಪ್ರಯಾಣದಲ್ಲಿ ಬಾರ್ನಬ ಪೌಲರೊಂದಿಗೆ ಇದ್ದ ಮಾರ್ಕನು ಅವರನ್ನು ಬಿಟ್ಟು ಹೋಗಿದ್ದನು. ಈ ಕಾರಣದಿಂದಾಗಿ ಅವನನ್ನು ತನ್ನ 2ನೇ ಪ್ರಯಾಣದಲ್ಲಿ ಜೊತೆಗೆ ಕರೆದೊಯ್ಯಲು ಪೌಲನು ಇಷ್ಟಪಡಲಿಲ್ಲ. ಪೌಲನು ಮಾರ್ಕ ಯೋಹಾನರ ಕುರಿತಾಗಿ ಯೋಚಿಸಿದ್ದು ಸರಿಯಾಗಿರಲಿಲ್ಲ. ಆ ಯುವಕನು ಮತ್ತೆ ಸರಿಯಾದನು. ಇದನ್ನು ಪೌಲನು ಇಲ್ಲಿ ಒಪ್ಪಿಕೊಳ್ಳುತ್ತಾನೆ. ಪೌಲನು ಕೊಲೊಸ್ಸೆಯವರಿಗೆ ಬರೆಯುವಾಗ, ನಾನು ಮಾಡಿದಂತೆ ಅವನನ್ನು ತಿರಸ್ಕರಿಸಬೇಡಿರಿ, ಅವನನ್ನು ಸೇರಿಸಿಕೊಳ್ಳಿರಿ ಎಂದು ಬರೆಯುತ್ತಾನೆ. ಈ ಮಾರ್ಕನೆನಿಸಿಕೊಳ್ಳುವ ಯೋಹಾನನ ಕುರಿತು ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರದಲ್ಲಿ ನೆನಪಿಸಿಕೊಳ್ಳುತ್ತಾನೆ. ಮಾರ್ಕನನ್ನು ಸಂಗಡ ಕರಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ ಎಂಬುದಾಗಿ ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಓದುತ್ತೇವೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೂಸ್ತನೆನಿಸಿಕೊಳ್ಳುವ ಯೇಸು ಸಹ ನಿಮಗೆ ವಂದನೆ ಹೇಳುತ್ತಾನೆ. ಸುನ್ನತಿಯವರೊಳಗೆ ಇವರು ಮಾತ್ರವೇ ದೇವರ ರಾಜ್ಯಾಭಿವೃದ್ಧಿಗಾಗಿ ನನ್ನ ಜೊತೆಗೆಲಸದವರಾಗಿದ್ದಾರೆ. ಇದರಿಂದ ನನಗೆ ಉಪಶಮನ ಉಂಟಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೂಸ್ತನೆನಿಸಿಕೊಳ್ಳುವ ಯೇಸು ಅಂದರೆ ಇಬ್ರಿಯ ಮಾತಿನಲ್ಲಿ ಯೆಹೂಶುವನಾಗಿರಬಹುದು. ಸುನ್ನತಿಯವರೊಳಗೆ ಅಂದರೆ ಅವನು ಒಬ್ಬ ಯಹೂದ್ಯನೆಂದು ಸೂಚಿಸುತ್ತದೆ. ಕೊಲೊಸ್ಸೆ ಸಭೆಯಲ್ಲಿ ಕೆಲವು ಇಸ್ರಾಯೇಲ್ಯರು ಇದ್ದರೆಂದು ಇದು ಸೂಚಿಸುತ್ತದೆ. ಆದರೆ ಹೆಚ್ಚು ಮಂದಿ ಇರಲಿಲ್ಲ. ಕೊಲೊಸ್ಸೆ ಸಭೆಯಲ್ಲಿನ ಹೆಚ್ಚಿನವರು ಅನ್ಯರಾಗಿದ್ದರು. ಈ ಜನರು ಒಳ್ಳೆ ಸಹೋದರರಾಗಿದ್ದರು, ಪೌಲನಿಗೆ ಸಹಾಯಕರಾಗಿದ್ದರು ಮತ್ತು
ತಾವು ಸ್ವತಃ ವಿಶೇಷ ಸೌಹಾರ್ದಿಕರೂ ಆಗಿದ್ದರು. ಮುಂದಕ್ಕೆ ನೋಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿಯೂ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಪಫ್ರನು ಕೊಲೊಸ್ಸೆಯ ಸಭಾಪಾಲಕನಾಗಿದ್ದನು. ಈಗ ಅವನು ಸೆರೆಯಲ್ಲಿದ್ದನು. ಆದ್ದರಿಂದ ಅವನಿಗೆ ಈಗ ಹೊಸ ಸೇವೆ ದೊರಕಿರುತ್ತದೆ, ಪ್ರಾರ್ಥನೆಯ ಸೇವೆ. ಪಾರ್ಶ್ವವಾಯು ಪೀಡಿತನಾಗಿ ಪ್ರಸಂಗ ಮಾಡಲಾಗದ ಒಬ್ಬ ಯುವಕ ಪ್ರಸಂಗಿ ನನಗೆ ಪತ್ರ ಬರೆದನು. ಆ ಪತ್ರ ಬಹಳ ನಿರಾಶಾದಾಯಕವಾಗಿತ್ತು. ನಾನು ಅವನಿಗೆ ಹೀಗೆ ಉತ್ತರಿಸಿದೆ, ನಿನಗೆ ನನ್ನ ಬಳಿ ಒಂದು ಕೆಲಸವಿದೆ. ನನಗಾಗಿ ಪ್ರಾರ್ಥನೆ ಮಾಡುತ್ತಿರು. ಪ್ರಾರ್ಥನೆ ಕೂಡ ಒಂದು ಸೇವೆಯಾಗಿದೆ. ನಿನ್ನನ್ನು ದೇವರು ಕ್ರಿಯಾಶೀಲ ಸೇವೆಯಿಂದ ದೂರವಿರಿಸಿರುವುದಾದರೆ ದೇವರ ಸೇವಕರಿಗಾಗಿ ಪ್ರಾರ್ಥನೆ ಮಾಡು. ದೇವರು ನಿನಗೆ ಈ ಮೂಲಕ ಹೊಸ ಸೇವೆಯೊಂದನ್ನು ಕೊಟ್ಟಿದ್ದಾನೆಂದು ಭಾವಿಸಿಕೋ. ಆತನು ನಿನಗೆ ಮಾಡುವುದಕ್ಕೆ ಬೇರೆ ಏನನ್ನಾದರೂ ಕೊಡುತ್ತಾನೆ ಎಂಬುದಾಗಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇವನು ನಿಮಗೋಸ್ಕರವೂ ಲವೋದಿಕೀಯದವರಿಗೋಸ್ಕರವೂ ಹಿರಿಯಾಪೋಲಿಯವರಿಗೋಸ್ಕರವೂ ಬಹಳ ಪ್ರಯಾಸ ಪಡುತ್ತಾನೆಂದು ಸಾಕ್ಷಿ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 3 ಊರುಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ದವು. ಹಿರಾಪೋಲಿಗೂ ಲವೋದಿಕೀಯಕ್ಕೂ ಸುಮಾರು 6ರಿಂದ 10 ಮೈಲು ಅಂತರವಿತ್ತು. ಅವೆರಡೂ ಕೊಲೊಸ್ಸೆಗೆ ಸಮೀಪದಲ್ಲಿದ್ದವು. ಈ 3 ಸ್ಥಳಗಳಲ್ಲೂ ಸಭೆಗಳಿದ್ದವು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ. ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರಿಯ ವೈದ್ಯನಾದ ಲೂಕನು, ಇದು ಅವನಿಗೊಂದು ಒಳ್ಳೆ ಬಿರುದಲ್ಲವೇ? ಪೌಲನು ದೇಮನ ಕುರಿತು ಮೊದಲು ಹೇಳಿದಾಗ ಅವನನ್ನು ಜೊತೆ ಸೇವಕನೆಂದು ಹೇಳಿದನು. ಇಲ್ಲಿ ಕೇವಲ ದೇಮನು ಎಂದು ಮಾತ್ರ ಹೇಳುತ್ತಾನೆ. ಬಹುಶಃ ಅವನು ಪೌಲನನ್ನು ಮುಂದಕ್ಕೆ ಬಿಟ್ಟು ಹೋಗಲಿದ್ದದ್ದರಿಂದ ಪೌಲನಿಗೆ ಅವನ ಕುರಿತು ಪೂರಾ ಖಂಡಿತವಿರಲಿಲ್ಲವೆಂದು ಕಾಣುತ್ತದೆ. ಇದೆಂಥ ದುರದೃಷ್ಟಕರವಾದದ್ದು ನೋಡಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ. ಲವೋದಿಕೀಯದಲ್ಲಿರುವ ಸಹೋದರರಿಗೂ ನುಂಫಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರಿಗೂ ವಂದನೆ ಹೇಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪಟ್ಟಣಗಳಲ್ಲಿ ದೊಡ್ಡ ವಿಗ್ರಹದ ಗುಡಿಗಳಿದ್ದವು. ಆದರೆ ಕ್ರೈಸ್ತರು ಮನೆಗಳಲ್ಲಿ ಕೂಡಿ ಬರುತ್ತಿದ್ದರು. ನನ್ನ ಅಭಿಪ್ರಾಯವೇನೆಂದರೆ, ಈಗಲೂ ಅದನ್ನೇ ಹೇಳುತ್ತೇನೆ, ಸಭೆಗಳು ಮನೆಗಳಲ್ಲಿ ಆರಂಭವಾದಂತೆ ಮುಂದೆ ಮನೆಗಳಿಗೆ ಹಿಂದೆ ಬರಬಹುದು. ಆದರೆ ಅದನ್ನು ನಾನು ಒತ್ತಿ ಹೇಳುತ್ತಿಲ್ಲ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡ ತರುವಾಯ ಲವೋದಿಕೀಯದವರ ಸಭೆಯಲ್ಲಿಯೂ ಓದಿಸಿರಿ, ಮತ್ತು ನಾನು ಬರೆದ ಪತ್ರಿಕೆಯನ್ನು ಲವೋದಿಕೀಯದಿಂದ ತರಿಸಿ ನೀವು ಓದಿಸಿಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲವೋದಿಕೀಯಕ್ಕೆ ಬರೆದ ಪತ್ರಿಕೆಯನ್ನು ಎಂಬುದಾಗಿ ನೋಡುವಾಗ ತಾನು ಲವೋದಿಕೀಯದವರಿಗೆ ಪತ್ರ ಬರೆದಿದ್ದೇನೆಂದು ಪೌಲನು ಹೇಳುತ್ತಿಲ್ಲ. ಬಹುಶಃ ಪೌಲನ ಪತ್ರಗಳನ್ನು ಸಭೆಗಳಲ್ಲಿ ಪ್ರಚುರಪಡಿಸುತ್ತಿದ್ದರು. ಲವೋದಿಕೀಯದವರು ಅದರಲ್ಲೊಂದನ್ನು ಓದಿರಬಹುದು. ಅನೇಕ ದೈವಶಾಸ್ತ್ರಜ್ಞರ ಅಭಿಪ್ರಾಯವೇನೆಂದರೆ ಇದು ಎಫೆಸದವರಿಗೆ ಬರೆದ ಪತ್ರಿಕೆ ಇರಬಹುದು ಎಂದು. ಕೊಲೊಸ್ಸೆಯವರು ಆ ಪತ್ರಿಕೆಯನ್ನು ಓದಬೇಕೆಂದು ಪೌಲನು ಕೇಳಿಕೊಳ್ಳುತ್ತಾನೆ ಮತ್ತು ತಮಗೆ ಬರೆದ ಪತ್ರವನ್ನು ಅವರೊಂದಿಗೂ ಹಂಚಿಕೊಳ್ಳಬೇಕೆಂದು ಹೇಳುತ್ತಾನೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನ ಈ ಪತ್ರದ ಪಟ್ಟಿಯಲ್ಲಿ ಅರ್ಕಿಪ್ಪನೆಂಬುದು ಇನ್ನೊಂದು ಹೆಸರಾಗಿದೆ. ಇಲ್ಲಿ ತಿಳಿಸಿರುವುದಕ್ಕಿಂತ ಹೆಚ್ಚೇನೂ ಅವನ ಕುರಿತಾಗಿ ತಿಳಿಯುವುದಿಲ್ಲ. ಅವನು ಒಳ್ಳೆ ವರವಿದ್ದವನು, ಆದ್ದರಿಂದ ಉಪಯೋಗಿಸಬೇಕೆಂದು ಪೌಲನು ಅವನನ್ನು ಒತ್ತಾಯಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದು
ಪೌಲನೆಂಬ ನಾನು ಸ್ವಂತ ಕೈಯಿಂದ ಬರೆದ ವಂದನೆ. ನಾನು ಸೆರೆಯಲ್ಲಿದ್ದೇನೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಕೃಪೆಯು ನಿಮ್ಮೊಂದಿಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತನ್ನ ಹೆಚ್ಚಿನ ಪತ್ರಗಳನ್ನು ಇತರರಿಂದ ಬರೆದಿದ್ದನು. ಗಲಾತ್ಯರಿಗೆ ಬರೆದ ಪತ್ರಿಕೆ ಅವನು ಸ್ವಂತ ಕೈಯಿಂದ ಬರೆದದ್ದು. ಇಲ್ಲಿ ತಾನು ಹೇಳಿ ಬರೆಸಿದ ಪತ್ರಕ್ಕೆ ತನ್ನ ಸಹಿ ಹಾಕುತ್ತಾನೆ. ನಾನು ಸೆರೆಯಲ್ಲಿದ್ದೇನೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂದು ಪೌಲನು 2ನೇ ಬಾರಿ ಹೇಳುತ್ತಿದ್ದಾನೆ. ತಾನು ಭೇಟಿ ಮಾಡಿರದ ಒಂದು ಸಭೆಗೆ ಪೌಲನು ಪತ್ರ ಬರೆದನು. ಆದರೆ ಅಲ್ಲಿದ್ದ ಅನೇಕರನ್ನು ಅವನು ತಿಳಿದಿದ್ದನು ಮತ್ತು ಅವರನ್ನು ಕರ್ತನಾದ ಯೇಸುವಿನ ಜ್ಞಾನಕ್ಕೆ ನಡೆಸಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಸೆರೆಯಲ್ಲಿದ್ದುಕೊಂಡು ಸಭೆಯನ್ನು ಪ್ರೀತಿಸಿ ಸಭೆಗೋಸ್ಕರ ಬರೆದ ಪತ್ರದಲ್ಲಿ ದೇವರಾತ್ಮನು ನಮ್ಮ ಜೀವಿತಕ್ಕೆ ಅನೇಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಆದ್ದರಿಂದ ವಾಕ್ಯ ಹೇಳಿದ ಹಾಗೆ ನಾವು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನೇ ದೃಷ್ಟಿಸುತ್ತಾ ನಂಬಿಗಸ್ತ ಆಳುಗಳಾಗಿ ಜೀವಿಸಿ ದೇವರಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮತ್ತು ಎಚ್ಚರ ಬಹು ಪ್ರಾಮುಖ್ಯವಾದದ್ದು. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ದೇವರು ತೆರೆದಿಟ್ಟ ಬಾಗಿಲಿನಲ್ಲಿ ಆತನ ಸೇವೆಯನ್ನು ಬಲಯುತವಾಗಿ ಮಾಡಬೇಕು. ನಾನಿರುವಂತಹ ಸ್ಥಳದಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುತ್ತಾ ಯಥಾರ್ಥವಾಗಿ ಸೇವೆಯಲ್ಲಿಯೂ ಜೀವಿತದಲ್ಲಿ ಮುಂದೆ ಸಾಗೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಪ್ರತಿದಿನವೂ ನೀನು ಬಲಪಡಿಸುತ್ತಾ ನಿನ್ನ ಬೆಳಕಿನ ಮಾರ್ಗದಲ್ಲಿ ನಡೆಸ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ವಿಚಾರ ಈ ದಿನ ನಿನ್ನ ವಾಕ್ಯದ ಮೂಲಕ ತಿಳಿಯಪಡಿಸಿದಿ. ನಮ್ಮ ಪ್ರೀತಿಯ ಬಾಂಧವರು ಪ್ರಾರ್ಥಿಸುವಾಗ ಬೇರೆಯವರಿಗೂ ಸಹ ಪ್ರಾರ್ಥಿಸಿರುವಾಗ ಕರ್ತನೆ, ನೀನು ಪರಲೋಕದಿಂದ ಆಲಿಸಬೇಕೆಂದು ಮತ್ತು ಉತ್ತರ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಅವರ ಸಮಸ್ಯೆಗಳನ್ನು ಪರಿಹರಿಸಿ ನಿನ್ನ ಸಮಾಧಾನವನ್ನು ಕೊಟ್ಟು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ. ಮುಂದಿನ ಪುಸ್ತಕದ ಅಧ್ಯಯನಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.